ಸ್ನೇಹಿತರೆ ನಮಸ್ತೆ. ನೋಡಿ, ಇವತ್ತು ಯಾವುದೋ ಒಂದು ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಕ್ಲೈಂಟ್ಸ್ ಏನು ಮಾಡಿದ್ದಾರೆ, ಸೈಟ್ಸ್ಗಳನ್ನು ತೊಗೊಂಡಿದ್ದಾರೆ. ಈ ತೊಗೊಂಡಂಥ ಸಂದರ್ಭದಲ್ಲಿ ನೋಡಿ, ನಾನು ಸಾವಿರ ಬಾರಿ ನಿಮಗೆ ಸಾರ್ವಜನಿಕರಿಗೆ ಹೇಳ್ತಾನೆ ಇರ್ತೀನಿ, ರೆವಿನ್ಯೂ ಲ್ಯಾಂಡ್ಸ್ಗಳಲ್ಲಿ ಸೈಟ್ಗಳನ್ನು ತೊಗೊಳ್ಬೇಡಿ. ಅಕಸ್ಮಾತ್ ತೊಗೊಂಡ್ರೂ ಸಹ ಇಮಿಡಿಯೇಟು ನೀವು ಜಾಗದ ಹತ್ರ ಹೋಗ್ಬಿಟ್ಟು ನೀವು ಒಂದು ಮನೆಯನ್ನು ತೊಗೊಳ್ಳಿ, ಸ್ವಾಧೀನಕ್ಕೆ ತೊಗೊಳ್ಳಿ. ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಬಿಲ್ಲನ್ನು ಎಳಿಸ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸ್ವಾಧೀನಕ್ಕೆ ಇದ್ದೀವಿ ಅನ್ನೋದು ಒಂದು ಕಾನೂನುಬದ್ಧವಾದ ದಾಖಲೆ ಆಗ್ತದೆ. ನೋಡಿ, ನಾವಿವತ್ತು ಇಡೀ ಜನತೆ ದಯಮಾಡಿ ನೀವು ನೋಡಿ, ಸಾರ್ವಜನಿಕರಿಗೂ ಶೇರ್ ಮಾಡಿ ಈ ವಿಡಿಯೋಗಳನ್ನು, ಕಾನೂನಲ್ಲಿ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಇವತ್ತು ಇದೊಂದು ಜಾಗದ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದ ಸಮಸ್ಯೆ ಇದು. ಎಲ್ಲೆಲ್ಲಿ ನೀವು ಸೈಟ್ಗಳನ್ನು ತೊಗೊಳ್ಬಿಡ್ತೀರಾ. ಈಗ ನೋಡಿ, ಪಾಪ ಒಂದು 5 ಜನ 72-80 ವರ್ಷ ವಯಸ್ಸಾಗಿದೆ, ಹೆಣ್ಮಕ್ಳು ಎಲ್ಲೋ ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗಿ ಒಂದೊಳ್ಳೆ ದುಡ್ಡನ್ನು ಕೊಟ್ಟು ಜಾಗವನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ. ಈ ಜಾಗ ಖರೀದಿ ಮಾಡಿದಂಥ ಜಾಗದಲ್ಲಿ ನಾವಿರೋದು. ಈಗೇನಾಗುತ್ತೆ ಸಮಸ್ಯೆ, ಯಾರೋ ಹಳೇ ಲ್ಯಾಂಡ್ಲಾರ್ಡ್ಸ್ ಬರ್ತಾರೆ, ಜಾಗ ನಮ್ಮದು ಅಂತ ಬರ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬರ್ತಾರೆ. ಆಗ ನೀವೇನಾಗುತ್ತೆ, ಸಿವಿಲ್ ಲಿಟಿಗೇಷನ್ಸು ನಾವು ಸಾಮಾನ್ಯವಾಗಿ ಹೇಳೋದಕ್ಕೆ ಬರೋಲ್ಲ. ನೀವೇನಾದ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಟ್ರಯಲ್ ಇರುತ್ತೆ. 8 ವರ್ಷ 10 ವರ್ಷ 12 ವರ್ಷ ಈ ಥರ ಟ್ರಯಲ್ ಪಾಸ್ ಆಗಿಬಿಡುತ್ತೆ. ಆದರೆ ನೀವು ಕಾನೂನುಬದ್ಧವಾಗಿ ಈ ಜಾಗಗಳನ್ನು ತೊಗೊಂಡ ಮೇಲೆ ನಿಮಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಈಗ ಪಾಪ ಅವ್ರು ಯಾರೋ ಮನೆ ಕಟ್ಟಬೇಕು, ಲೋನ್ ಹಾಕಿಸ್ಕೋಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಬಂದರೆ ಜಾಗನೇ ಇಲ್ಲ, ಜಾಗದ ಹತ್ರ ಬಂದರೆ ಅವ್ರೊಂದು ಗಲಾಟೆ ಇವ್ರೊಂದು ಗಲಾಟೆ. ಬಟ್ ನಿಮಗೆ ಸೈಟನ್ನು ತೊಗೊಂಡಾಗ ಮನೆ ಕಟ್ಸ್ಕೋಬೇಕು ಅನ್ನೋ ಹಿತಾಸಕ್ತಿ ಇರೋರು ನ್ಯಾಯಕ್ಕೋಸ್ಕರ ಎಲ್ಲಿ ಹೋಗ್ಬೇಕಾಗ್ತದೆ? ಈಗ ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟ್ಗೆ ಹೋಗೋದು ಬರೋದು ಲೇಟ್ ಆಗುತ್ತೆ. ಸರ್ವೇ ಸಾಮಾನ್ಯ ವಾಸ್ತವವಾಗಿ ನಾನು ಹೇಳಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ ಕೋರ್ಟಲ್ಲಿ. ಬಟ್ ಈಗ ಜಾಗ ತೊಗೊಂಡಿರೋರ ನೋವನ್ನು ಕೇಳುವಂಥವ್ರು ಯಾರು? ಸ್ನೇಹಿತರೆ, ಹಾಗಾಗಿ ಹೇಳೋದು, ಈಗ ನಾವು BBMP ವ್ಯಾಪ್ತಿನಲ್ಲಿ ಏನಾಗುತ್ತೆ, ನಾನು ವಿವರವಾಗಿ ಹೇಳ್ತೀನಿ ಕೇಳಿ. ಈಗ BBMP ವ್ಯಾಪ್ತಿನಲ್ಲಿ ಏನಾಗುತ್ತೆ, ನಿಮ್ಗೆ ಯಾರು ನಮ್ಮದು ಅಂತ ಜಾಗಗಳನ್ನು ನಮ್ಮದು ಅಂತ ಕಬಳಿಕೆ ಮಾಡೋಕ್ಕೆ ಬರ್ಬೋದು, ಅಥವಾ ಜಾಗ ನಮ್ಮದು ಅಂತ ಬಂದುಬಿಡ್ತಾರೆ. ನೀವೊಂದು 20-30 ವರ್ಷ ಸೇಲ್ ಡೀಡ್ ಇಟ್ಕೊಂಡಿರ್ತೀರ, ನಮ್ಮದು ರೌಡಿಸಮ್ಮು, ಗುಂಡಾಗಿರಿ, ಜನಗಳು ಕರ್ಕೊಬರೋದು, ಇವೆಲ್ಲ ಆಗೇ ಆಗ್ತದೆ. ಈಗ ಆಗುವಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ, ನೀವು ಡೈರೆಕ್ಟ್ ಇನ್ಸ್ಪೆಕ್ಟ್ರು ಸ್ಟೇಷನಲ್ಲಿ ಕರೆಕ್ಟಾಗಿದ್ದು ನಿಮಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ನೋಡಿ ಕರೆಕ್ಟಾಗಿದ್ದರೆ ಮಾಡ್ತಾರೆ ಅಷ್ಟೇ. ಇಲ್ಲ ಅಂದರೆ ನಿಮ್ದೇನೇ ಇದು ಡಾಕ್ಯುಮೆಂಟ್ಸ್ ತಗೊಂಡು ಡೈರೆಕ್ಟ್ DCP ಆಫೀಸ್ಗೆ ಹೋಗಿ. DCP ಆಫೀಸಲ್ಲಿ ಏನು ನಮ್ಮ DCP ಇರ್ತಾರೆ, ನಮ್ಮ ಕಮಿಷನರ್ ಇರ್ತಾರೆ, ಅವ್ರ ಹತ್ರ ಇನ್ಫ್ಲೂಯೆನ್ಸು, ರೌಡಿಸಮ್ಮು, ಗುಂಡಾಗಿರಿ ಇವೆಲ್ಲ ನಡೆಯಲ್ಲ. ಈಗೇನಾಗುತ್ತೆ, ಒಂದು 3 ತಿಂಗಳಿಂದ ಯಾವಾಗ ರೆವಿನ್ಯೂ ಲೇಔಟ್ಸನ್ನು ಸ್ಟಾಪ್ ಮಾಡಿದ್ರು, ಯಾರೇ ಒಬ್ಬ ವ್ಯಕ್ತಿ ನಿಮ್ಮದಂಥ ಹೆಸರಲ್ಲಿ ಸೇಲ್ ಡೀಡ್ ಇದ್ದ ನಂತರ ಯಾರೇ ಒಬ್ಬ ಬಂದು ಗೂಂಡಾಗಿರಿ ಮಾಡಿದ್ರೆ ಡೈರೆಕ್ಟ್ ಗೂಂಡಾ ಹಾಕ್ತಾರೆ. ಈಗ ಆಮೇಲೆ ಕಾನೂನನ್ನು ತಿಳ್ಕೊಂಡಿರ್ಬೇಕು ನೀವು. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಲೋಕಲಲ್ಲಿ ಸ್ಟೇಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಪ ಡಿಪಾರ್ಟ್ಮೆಂಟ್ ಅವರು ಸಿವಿಲ್ ಸೂಟ್ಸ್ ಅಂತ ಅವರು ತೊಗೊಳೋದಿಲ್ಲ. ಅದು ಅವರ ಜವಾಬ್ದಾರಿ. ಅದು ಪೊಲೀಸ್ ಮ್ಯಾನ್ಯುವಲಲ್ಲಿ ಏನು ಬರ್ತದೆ ಆ ಪ್ರಕಾರವಾಗಿ ಅವ್ರು ಕೆಲಸ ಮಾಡ್ತಾರೆ. ನೀವು ಯಾವುದೇ ಒಂದು ಸೈಟ್ ಲಿಟಿಗೇಷನ್ ಆದಂಥ ಸಂದರ್ಭದಲ್ಲಿ ನೀವೇನು ತಲೆ ಕೆಡಿಸ್ಕೊಬಿಡಿ, ಡೈರೆಕ್ಟ್ DCP ಆಫೀಸ್ಗೆ ಕೊಂಡೋಗ್ರಿ. ಅನ್ಯಾಯವನ್ನು ಮಾಡಿದ್ರೆ ಬೂಟಲ್ಲಿ ಹೊಡೆದು FIR ಹಾಕಿ ಒಳಗಾಗ್ತಾರೆ. ಎಲ್ಲ ನಾನ್ ಬೇಲೇಬಲ್ ಕೇಸಸ್ ಇಲ್ಲ, ಎಲ್ಲ ನಾನ್ ಬೇಲೇಬಲ್ ಕೇಸು 30 ದಿನ ಜೈಲೇ ಎಲ್ಲ ಗತಿ. ಹಾಗಾಗಿ ದಯಮಾಡಿ ನಿಮ್ಗೆ ಯಾರು ಬರೋದು ಲಿಟಿಗೇಷನ್ನು, ಸಾವಿರಾರು ಜನ ಲಾಯರ್ ಆಫೀಸಲ್ಲಿ ಲಕ್ಷಾಂತರ ಜನ ಕ್ಲೈಂಟ್ಸ್ ಹೋಗ್ತಾರೆ. ನಮ್ಮಲ್ಲಂತೂ ಲಕ್ಷಾಂತರ ಹೆಕ್ಟೇರ್ಗಳಷ್ಟು ರೆವಿನ್ಯೂ ಸೈಟ್ಸನ್ನು ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಈಗ ಸಮಸ್ಯೆ ಏನಾಗುತ್ತೆ ಅಂದರೆ, ಜಾಗ ನಮ್ಮದು ತಮ್ಮದು ಅಂದಂಥ ಬಂದರದಲ್ಲಿ ಈ ಥರ ಕಾದಾಟಗಳಾಗೋದಿದೆಯಲ್ಲ. ಏನು ನೋಡಿ, ಈಗ ಏನಾಗುತ್ತೆ ದೌರ್ಜನ್ಯಗಳು, ಈಗ ಅವ್ರು ಸರಿ ನಮ್ಮ ಸರಿ ಅಂತ ಹೇಳೋಕ್ಕಾಗಲ್ಲ. ನಾವು ಜಾಗ ರಿಜಿಸ್ಟರ್ ಆಗಿದೆ, ನಮ್ಮದೇ, ನಮಗೆ ಬೇಕೇ ಬೇಕು ಅಂತ ನಾವು ಕೂತ್ಕೋತೀವಿ. ಮೂಲ RTC ತಗೊಂಬಂದ್ಬಿಟ್ಟವ್ರೆ. ಇದನ್ನು ನಾವೇನು ಹೇಳೋದು? ಈಗ ಇವೆಲ್ಲ ಏನಾಗುತ್ತೆ, ವಾದ ವಿವಾದಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ದಯಮಾಡಿ BBMP ಅಥವಾ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಸೈಟನ್ನು ಖರೀದಿ ಮಾಡುವಂಥ ಸಂದರ್ಭ, ಅದು BBMP ವ್ಯಾಪ್ತಿನಲ್ಲಿ RTCಯನ್ನು ನಲ್ ಆ್ಯಂಡ್ ವೈಡ್ ಮಾಡಿದ್ದಾರೆ. ಅದು ಬೆಲೆ ಇಲ್ಲ. RTCಗೆ, MRಗೆ, ಸ್ಕೆಚ್ಗೆ ಬೆಲೆ ಇಲ್ಲ. ಈಗ ನಾನು ಕಾನೂನು ಹೇಳ್ಬಿಟ್ಟಿದೆ. ಈಗ ಅವರು ಅದನ್ನು ನಲ್ ಆ್ಯಂಡ್ ವೈಡ್ ಡಾಕ್ಯುಮೆಂಟ್ಸ್ನ ತೊಗೊಂಬರ್ತಾ ಇರೋದು. ಈಗ BBMPಯಿಂದ ಸ್ಕೆಚ್ ಆದಮೇಲೆ ಇವ್ರ ಹೆಸರಿಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಬೇಕು. ಈಗ ಇವ್ರ ಹೆಸರಿಗೆ ಒಂದು ಸೇಲ್ ಡೀಡ್ ಆಗಬೇಕು. ಸೇಲ್ ಡೀಡ್ ಆದಮೇಲೆ ಈ ಖಾತಾ ಆಗಬೇಕು. BBMP ಈ ಖಾತಾ ಆದಮೇಲೆ ಆ ಜಾಗ ಅದಕ್ಕೆ ಬಂತು ಅಂತ ಅರ್ಥ. ಈ ಜಾಗಗಳೆಲ್ಲ ಅವ್ರ ಹೆಸರಿಗೆ ನೀವು ತೊಗೊಳ್ತಿರಲ್ಲ, ಅವ್ರ ಹೆಸರಿಗೆ ಈ ಖಾತಾ ಆದಮೇಲೆ ನೀವು ಪರ್ಚೇಸ್ ಮಾಡಿ. ಈ ಖಾತಾ ಇಲ್ಲದ ಜಾಗಗಳನ್ನು ದಯಮಾಡಿ ಯಾರು ತೊಗೊಳ್ಳೇಬೇಡಿ. ಇದು ಸಾರ್ವಜನಿಕವಾಗಿ ನಾನು ಸೈಟ್ ತೊಗೊಳ್ಳೋರಿಗೆ ಒಂದು ರೆವಿನ್ಯೂ ಒಂದು ದಾಖಲಾತಿಯನ್ನು ನಾನು ಹೇಳ್ತಾ ಇದ್ದೀನಿ. ನೀವೇನಾರು ತೊಗೋಬೇಕು, ಅಕಸ್ಮಾತ್ ನಾವು ಈ ಖಾತೆ ಕೊಟ್ಟಿದ್ದೀನಿ, ಒಂದು 15 ದಿನ 30 ದಿನ ಬಿಟ್ಟು ಬನ್ನಿ, ಒಂದು 10 ಲಕ್ಷ ಅಡ್ವಾನ್ಸ್ ಕೊಟ್ಬಿಡಿ ಅಂತಾರಲ್ಲ ಎಲ್ಲ ಡೆವಲಪರ್ಸು, ರೆವಿನ್ಯೂ ಎಸ್ಟೇಟ್ ಡೆವಲಪರ್ಸ್ ಏನಿರ್ತಾರೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಇದೇ ಕೆಲಸ ಮಾಡೋದು. ಇದೇನಾಗುತ್ತೆ, ಒಂದಷ್ಟು ರೆವಿನ್ಯೂ ಲೇಔಟ್ಸನ್ನು ಮಾಡಿ ಸಮಸ್ಯೆಗಳಾಗ್ತದೆ. ಹಂಗಾಗಿ ಸ್ನೇಹಿತರೆ, ಯಾರೇ ಅದನ್ನು ಸಹ ಸ್ವಾಧೀನದಲ್ಲಿರಬೇಕು. ರೆವಿನ್ಯೂದು ಜಾಗ ರೆವಿನ್ಯೂ ಆಗಿರಲಿ, ಕನ್ವರ್ಷನ್ ಆಗಿರಲಿ, ಈ ಖಾತೆ ಆಗಿದ್ದರೆ ಮಾತ್ರ ನೀವು ಜಾಗಗಳನ್ನು ತೊಗೊಳ್ಳಿ.
ಇಲ್ಲಾರೆ ಈ ಖಾತಾ ಅಲ್ಲದ ಜಾಗಗಳನ್ನು ದಯಮಾಡಿ ಯಾರು ಪರ್ಚೇಸೇ ಮಾಡಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಏನಿವತ್ತು ನಾನು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ, ಅದರಲ್ಲೂ ರೆವಿನ್ಯೂ ಸೈಟ್ಸನ್ನು ತೊಗೊಳ್ಳೋರಿಗೆ ಸಾರ್ವಜನಿಕವಾಗಿ ಅವೇರ್ನೆಸ್ ವಿಡಿಯೋಗಳನ್ನು ಮಾಡ್ತಾನೇ ಇರ್ತೀನಿ. ಈ ಒಂದು ವಿಡಿಯೋ ಇಡೀ ಕರ್ನಾಟಕದ ಜನತೆ ನೋಡಲೇಬೇಕಾಗ್ತದೆ. ಏನಾಗುತ್ತೆ, ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಅಥವಾ ಯಾವುದೇ ಒಂದು ಜಿಲ್ಲಾ ವ್ಯಾಪ್ತಿನಲ್ಲಿ ಏನು ಸೂಕ್ಷ್ಮ ಪ್ರದೇಶಗಳು ಬರ್ತದಲ್ಲ, ಹೆಡ್ ಕ್ವಾರ್ಟರ್ಸ್ ಅಂತ, ಆ ಎಲ್ಲ ಹೆಡ್ ಕ್ವಾರ್ಟರ್ಸಲ್ಲಿ ಈ ರೆವಿನ್ಯೂ ಲೇಔಟು, ರೆವಿನ್ಯೂ ಸೈಟ್ಗಳನ್ನು ತೊಗೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಈಗ ಆಲ್ಮೋಸ್ಟ್ ಏನಾಗುತ್ತೆ, ನಮ್ಮಲ್ಲಿ ಈಗ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು, ಬಿ ಡಿ ಎ ಕಮಿಷನರ್ ಆಗಿರ್ಬೋದು, ಕ್ಲೀನಾಗಿ ಆರ್ಡ್ರ್ ಮಾಡೋದು. ಯಾಕಂದರೆ ಬೆಂಗಳೂರಿನಲ್ಲಿ ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಳ್ಬೇಡಿ, ರೆವಿನ್ಯೂ ಲೇಔಟ್ಸನ್ನು ಡೆವಲಪ್ಮೆಂಟ್ ಮಾಡಬೇಡಿ ಅಂದ್ಬಿಟ್ಟು ಆರ್ಡ್ರ್ ಆಯಿತು. ಈ ಹಿಂದೆ 10ನೇ ತಿಂಗಳಲ್ಲಿ ಆರ್ಡ್ರ್ ಆಯಿತು. ಈಗೆಲ್ಲ ಕ್ಲಿಯರ್ ಇದೆ. ಬಟ್ ಆದರೆ ಈ ಹಿಂದೆ ಏನು ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಂಡ್ಬಿಟ್ಟಿದ್ದೀರಾ ನೋಡಿ, ಇವತ್ತು ಇವರು ನಮ್ಮ ಕ್ಲೈಂಟ್ಸ್ ಏನು ಮಾಡಿದ್ದಾರೆ, ಇದೊಂದು ಅಂದ್ರಳ್ಳಿ ಚಕ್ರನಗರ ಅಂತ ಬರ್ತದೆ, ಇದೊಂದು ಸರ್ವೆ ನಂಬರಲ್ಲಿ ಬರ್ತದೆ. ಇವ್ರು ಏನು ಮಾಡಿದ್ದಾರೆ, ಮೂಲ ನರಸಿಂಹಯ್ಯ ಅವರಿಂದ ಕ್ಲೀನಾಗಿ ರೆವಿನ್ಯೂ ಡಾಕ್ಯುಮೆಂಟ್ಸ್ ಕ್ಲೀನಾಗಿ ಬಂದಿದೆ. ಡಾಕ್ಯುಮೆಂಟ್ಸ್ ಇಸ್ ವೆರಿ ಕ್ಲಿಯರ್, ಕರೆಕ್ಟಾಗಿ ಬಂದಿದೆ. ಆಮೇಲೆ ಜಾಗದ ಹತ್ರ ಏನಾಗಿದೆ, ಕ್ಲೀನಾಗಿ ಜಾಗದ GPS ಫೋಟೋನ ತೊಗೊಂಡು BBMPಯಿಂದ ಈ ಖಾತಾ ಆಗಿರೋದು. BBMP ಈ ಖಾತಾ ಆಗಿದೆ. ಅವ್ರದ್ದೆಲ್ಲ 5 ಜನರದ್ದು ಏನಿದೆ ಸೇಲ್ ಡೀಡ್ ಕರೆಕ್ಟಾಗಿದೆ. ಈಗ ಸಮಸ್ಯೆ ಏನು ಅಂದರೆ 25-30 ವರ್ಷಗಳ ಹಿಂದೆ ಇವ್ರು ಜಾಗ ತೊಗೊಂಡಿದ್ದಾರೆ. ಆಲ್ರೆಡಿ ಒಂದು ಶೆಡ್ಡು ಇತ್ತು, ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗಿದ್ದಾರೆ, ಎಲ್ಲ ಓಕೆ. ಬಟ್ ಅದು ಈಗ ಇಷ್ಟು ವರ್ಷಗಳ ನಂತರ ನಮ್ಮಲ್ಲಿ ಸಾರ್ವಜನಿಕರಿಗೆ, ನಿಮಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಏನು ಹೇಳೋದು ಅಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ, ಅದು ಇಂಡಿಯಾದಲ್ಲಿ ರೆವಿನ್ಯೂ ಆ್ಯಕ್ಟ್ಸ್ ಏನಂತಂದರೆ, ಈಗ ಯಾವುದೋ ಒಂದು 3 ಎಕರೆ ಇರುತ್ತೆ, ಆಯಿತು ಇದೇ ಒಂದು 5 ಕುಂಟೆ ಇದೆ ಅಂತ ತಿಳ್ಕೊಳ್ಳಿ. ಈ 5 ಕುಂಟೆ ಏನು ಮಾಡ್ತಾರೆ, ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಏನು ಮಾಡ್ತಾರೆ, 30-40, 20-80 ಇಲ್ಲ 20-40 ಈ ಥರ ಜಾಗಗಳನ್ನು ವಿಧವಾಗಿ ವಿಂಗಡಣೆ ಮಾಡಿ ಸೈಟ್ ಅಂತ ಸೇಲ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂದರೆ, ಸೈಟಲ್ಲಿ ಯಾರು ಸೇಲ್ ಮಾಡಿರ್ತಾರೆ, ಸೈಟ್ದು ಸೇಲ್ ಡೀಡ್ ಬರುತ್ತೆ, ಸೇಲ್ ಡೀಡ್ಗೊಂದು EC ಕವರ್ ಆಗುತ್ತೆ, ಈ ಖಾತೆ ಅದಕ್ಕೊಂದು ಈ ಖಾತವನ್ನು ಮಾಡಿಕೊಡ್ತಾರೆ ಸರ್ಕಾರ BBMPಲಿ. ಬಟ್ ಆದರೆ ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ, ರೆವಿನ್ಯೂ ಡಾಕ್ಯುಮೆಂಟ್ಸ್ ಅಂದರೆ RTC ಮೂಲ ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರಲ್ಲೇ ಇರುತ್ತೆ. ಈಗ ನಾವು ನಮ್ಮ ಮನೆಗಳಲ್ಲೂ 70-80 ವರ್ಷದಿಂದ ಪೊಸಿಷನಲ್ಲಿದ್ದೀವಿ. ಬಟ್ 80 ವರ್ಷದ ಮೂಲ ಯಾರಿದ್ದಾರೆ ಅವ್ರ ಹೆಸರಲ್ಲೇ RTC ಬರ್ತಾ ಇರುತ್ತೆ ಟಿಲ್ ಡೇಟ್. ಏನು ಇದೊಂದೇ ಜಾಗದಂತ ನಾನು ಹೇಳಲ್ಲ, ಇಡೀ ಎಂಟೈರು ನೀವು ಒಂದು ಡಿಶ್ ಅಂಕನ ಓಪನ್ ಮಾಡ್ಕೊಂಡು ಹೋಗಿ ಇವೆಲ್ಲ ತೊಗೊಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ರೆವಿನ್ಯೂದಲ್ಲಿ ಮಾತ್ರ RTC ಓನರ್ ಯಾರು ಇರ್ತಾರೆ ಟಿಲ್ ಡೇಟ್, ಈ ಬಿಲ್ಡಿಂಗ್ಗಳದ್ದು ಚೆಕ್ ಮಾಡಿಬೇಕಾದ್ರೆ RTC ಓನರ್ ಯಾರು ಇರ್ತಾರೆ ಅವ್ರಿಗೆ ಬರುತ್ತೆ. ಇದು ಸಾರ್ವಜನಿಕ ವಾಸ್ತವ. ಇದು ಸಮಸ್ಯೆ ಏನು ಅಂದರೆ, ಈಗ ಇಷ್ಟೆಲ್ಲ ತೊಗೊಂಡಿರ್ತಾರಲ್ಲ, ಈಗ ಅವ್ರು ಯಾರೋ ಸ್ನೇಹಿತರು, ಅವರು ಮೂಲ ಲ್ಯಾಂಡ್ ಲಾರ್ಡ್ಸ್ ಅವರು. ಈಗ ಅವ್ರದ್ದು ಸಮಸ್ಯೆ ತಪ್ಪು, ಇವ್ರದ್ದು ಸಮಸ್ಯೆ ತಪ್ಪು ಅದು ಬರಲ್ಲ. ನಮ್ಮಲ್ಲಿ ಕಾನೂನು ಕ್ಲಿಯರಾಗಿ ಹೇಳ್ಬಿಟ್ಟಿದೆ, ನೀವು ಲ್ಯಾಂಡ್ ಲಾರ್ಡ್ಸ್ ಇದ್ದರೆ ಕಾನೂನು ಹೇಳೋದು 3 ವರ್ಷದ ಒಳಗೆ ಖಾತೆ ಮಾಡಿಸ್ಕೊಳ್ಳಿ. ಇವ್ರಿಗೂ ಅದೇನೇ ಹೇಳೋದು, ಸೇಲ್ ಡೀಡ್ ನಿಮ್ಗೆ ಏನಾರು ಆಯಿತಾ, ಈ ಖಾತೆಯನ್ನು ಮಾಡಿಸ್ಕೊಂಡು ಆಮೇಲೆ ಈಗ ಮಿನಿಸ್ಟ್ರಿ ಲೆವೆಲಲ್ಲಿ ಪಾಸ್ ಆಗಿರುವಂಥದ್ದು ಖಾಲಿ ಜಾಗಗಳನ್ನು ನೀವೇನು ಇಟ್ಕೊಂಡು ಎಲ್ಲೂ 3 ವರ್ಷದೊಳಗಡೆ ಒಂದು ಮನೆಯನ್ನು ಕಟ್ಕೊಂಡು ಕರೆಂಟ್ ಬಿಲ್ಲನ್ನು ತೊಗೊಂಡು ಮಾಡ್ಕೊಳ್ಳಿ. ಯಾಕೆ ಇವತ್ತೆಲ್ಲ ಕರೆಂಟೆಲ್ಲ KEB ಕನೆಕ್ಷನ್ನ ಕೊಡ್ತಾಯಿಲ್ಲ ಅಂದರೆ 100 ಇಶ್ಯೂಸ್ ಇದೆ. ಅದೊಂದು ಟೆಂಪ್ರರಿ ಇದೆ, ಪರ್ಮನೆಂಟ್ ಇದೆ, ಅದೆಲ್ಲ ದೊಡ್ಡ ಇಶ್ಯೂ ಆಗಿ ಈಗ ನಿಲ್ಲಿಸೇ ಬಿಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಸೇಲ್ ಹಿಡಿದು ಮನೆ ಇದ್ದು ಕನ್ವರ್ಷನ್ ಲ್ಯಾಂಡಾಗಿ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ KEB ಕೊಡ್ತಾರೆ. ಈಗ CC ಮತ್ತು NOC ಕೊಡ್ತಾಯಿಲ್ಲ. ಇದೆಲ್ಲ ಸಮಸ್ಯೆಗಳಾಗ್ತದೆ. ಈಗ ಸಮಸ್ಯೆ ಏನು ಅಂದರೆ, ಇವರು 5 ಸೈಟು ಈಗ ಅವ್ರಿಗೂ ನಾವು ಹೇಳೋದಕ್ಕಾಗಲ್ಲ, ಕಾನೂನಲ್ಲಿ ಏನಿದೆ ಕಾನೂನು, ಅವರು ಹೋರಾಟ ಮಾಡಲಿ ಇವರು ಹೋರಾಟ ಮಾಡಲಿ. ಬಟ್ ಈಗ ಇವರು ಒಂದು ಒಳ್ಳೆ ಬೆಲೆ, ಒಂದು ಒಳ್ಳೆ ಅಮೌಂಟನ್ನು ಕೊಟ್ಟು ಅವರು ಸೈಟ್ಗಳನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಈಗ ಆ ಸರ್ವೆ ನಂಬರಲ್ಲಿ ಆಯಿತು, ಅವ್ರು ಹೇಳೋ ಪ್ರಕಾರ ಆಗೋಯ್ತು. ಇದನ್ನು ನಾನು ಅವ್ರದ್ದು ಪರಿಗಣನೆಗೆ ತೊಗೊಳ್ಳೋಣ, ಇದನ್ನೂ ಪರಿಗಣನೆಗೆ ತೊಗೊಳ್ಳೋಣ. ಈಗ ಇವ್ರದ್ದು ಸೇಲ್ ಡೀಡ್ ರಿಜಿಸ್ಟರ್ ಆಗಿದೆ, ಸ್ಟಾಂಪ್ ವ್ಯಾಲ್ಯೂ ಕಟ್ಟಿದ್ದೀವಿ, ಡಾಕ್ಯುಮೆಂಟ್ಸು ಮೂಲೆಯಿಂದ ಕರೆಕ್ಟಾಗಿ ಬರ್ತಾಯಿದೆ. ಹಂಗಾರೆ ಜಾಗ ಎಲ್ಲ ಐತಿ ಇವ್ರದ್ದು ಪ್ರಶ್ನೆ ಇದು. ಆಮೇಲೆ ಅಕಸ್ಮಾತ್ ಅವರೇ ಬುದ್ಧಿವಂತರವರು, ಅವರು ಎಜುಕೇಟೆಡು, ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿದ್ದಾರೆ, ಅದು ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಓಕೆ, ಒಳ್ಳೆಯದಾಗಲಿ. ಬಟ್ ಇಲ್ಲಿ ಸಮಸ್ಯೆ, ಈಗ ನೀವು 20-30 ವರ್ಷದಿಂದ ಬಿಟ್ಬಿಟ್ರಿ. ಈಗ ಹೇಗೆ ತಮ್ಮ ಅಟ್ಲೀಸ್ಟು ನೀವೇನಾರು ಸರ್ವೆ ಮಾಡಿಸ್ದಾಗ, ಈಗ ಜಸ್ಟ್ ನಾವು ಬಂದು ಸುಮ್ಮನೆ ಬೇಸಿಕ್ಕಾಗಿ ಅಳತೆ ಹಾಕ್ಸಿದ್ದು ಏನು ಬರುತ್ತೆ ಗೊತ್ತಾ, ಒಂದು 5 ಕುಂಟೆನೋ 5 ಕುಂಟೆನೇನೋ ಖಾತೆ ಆಗಿರೋ 5 ಕುಂಟೆನೋ 7 ಕುಂಟೆನೋ ಸಮಥಿಂಗ್. ಈ 5 ಕುಂಟೆ, ಈ ಜಾಗ 5 ಕುಂಟೆ ಬರೋದೇ ಇಲ್ಲ, 5 ಕುಂಟೆ ಬರೋದು ಅಂಡರ್ ಇದೆ, ಕಮ್ಮಿ ಇದೆ. ಇದನ್ನೇನಾಗುತ್ತೆ, ನಾವು ಇದನ್ನು ಎಲ್ಲರಿಗೂ ಸ್ನೇಹಿತರಿಗೆ ಹೇಳೋದು, ಈಗ ಕಮ್ಮಿ ವ್ಯಾಲ್ಯುವೇಷನ್ ಬಂದಿದೆ, ಈಗ ಪಕ್ಕದಲ್ಲಿ ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಈಸ್ಕೊಳ್ಳೋಕ್ಕಾಗ್ಬಿಡ್ತದ? ಕಾನೂನು ಇದೆಯಾ ಅದಕ್ಕೆ? ಈಸ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನಾ ಅದು? ಇದು ವಿಡಿಯೋ ಎವಿಡೆನ್ಸ್ ಅಲ್ವಾ, ರೆಕಾರ್ಡ್ ಮಾಡ್ಕೊಳ್ಳಿ, ಎಲ್ಲ ಆಗುತ್ತಾ?
ಕೊಟ್ಟಿರೋರ್ಗೂ ಅಷ್ಟೇ, ಈಸ್ಕೊಂಡಿರೋರ್ಗೂ ಅಷ್ಟೇ, ಇಬ್ರಿಗೂ ಕಾನೂನನ್ನು ವಿಸ್ತಾರವಾಗಿ ಹೇಳ್ತಿರುವಂಥದ್ದು ನಾನು. ಹಾಗಾಗಿ ಏನಾಗುತ್ತೆ, ಆಮೇಲೆ ಇವರು ಜನಗಳು ಕರ್ಕೊಬರೋದು, ಈಗ ಅವ್ರ ಪರವಾಗಿ ನಾವು ಬಂದಿರ್ತೀವಿ, ಅವ್ರ ಕಡೆಯಿಂದ ಇನ್ನೊಬ್ಬರು ಬರ್ತಾರೆ, ಅಡ್ವೊಕೇಟ್ಸ್ ಬರ್ತಾರೆ, ಕಾನೂನಲ್ಲಿ ಏನಿದೆ, ಈಗ ಸಿವಿಲ್ ಪೊಲೀಸವ್ರು ಬರೋಲ್ಲ, ಪಾಪ ಆ ಅಜ್ಜಿಗೆ 72 ವರ್ಷ ಅಂತೆ, ಎಲ್ಲಿಂದ ಫೈಟ್ ಮಾಡ್ತಾರೆ? ನಮ್ಮ ಸ್ನೇಹಿತರಾದಂಥ ಪೊಲೀಸವ್ರು ಬರ್ತಾರೆ, ಬಂದರೆ ಏನು ಮಾಡ್ತಾರೆ, ಸಿವಿಲ್ ಲಿಟಿಗೇಷನು ಅಂತ ಹೋಯ್ತಾರೆ, ಜಗಳ ಮಾಡ್ಕೊಂಬಂದ್ರೆ ಬುಲ್ಡೆ ಗಿಲ್ಡೆ ಹೊಡ್ಕೊಬಂದು FIR ಆಗ್ತೀನಿ ಅಷ್ಟೇ. ಸಿವಿಲಲ್ಲಿ ಸಪೋರ್ಟ್ ಮಾಡೋದು ಯಾರು? ಮತ್ತು ಹಾಗಾಗಿ ಏನಾಗುತ್ತೆ, ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂಥದ್ದು ಏನಂದರೆ, ಈ ರೆವಿನ್ಯೂ ಸೈಟ್ಸು ನೀವು ಸಾರ್ವಜನಿಕವಾಗಿ ನಾನು ಒಂದೇ ಉತ್ತರವನ್ನು ಕೊಡುವಂಥದ್ದು, ನೀವೇನಾದ್ರು ಸೈಟನ್ನು ತೊಗೊಂಡಾಗ ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ, ಸಾರ್ವಜನಿಕವಾಗಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾರ್ಯಾದರೂ ಇಮ್ಮಿಡಿಯೇಟು ಹೋಗಬೇಕು, ಒಂದು ಮನೆಯನ್ನು ಕಟ್ಟಿಸ್ಕೊಂಡು ಇಮ್ಮಿಡಿಯೇಟ್ ಒಂದು ಕರೆಂಟ್ ಬಿಲ್ಲನ್ನು ಏರಿಸ್ಕೊಂಡು ನೀವು ಪೊಸಿಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೊಡೆದಾಕರೆ ಡೈರೆಕ್ಟ್ ಗೂಂಡೆ ಆ್ಯಕ್ಟ್ ಆಗ್ತಾರೆ. ಈಗ ಫುಲ್ ಕಾನೂನೆಲ್ಲ ಚೇಂಜ್ ಆಗಿದೆ. ಅಕಸ್ಮಾತ್ ಇದೇನಾದ್ರು ಲೀಗಲಾಗಿ ಈಗ ರೆಫರೆನ್ಸ್ ಈಗ DCB ಹೇಳಿದ್ದೀನಿ, ಈಗ ACP DCBಗೆ ಹೋಗ್ತಾಯಿದ್ದು ಮ್ಯಾಟ್ರ್, ಈಗ ಬಂದಂಥ ಸಂದರ್ಭದಲ್ಲಿ ಇದು ಹಂಗೆ ಎನ್ಕ್ವೈರಿಗೆ ಹೋಗೋದು. ಹಂಗಾಗಿ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರೋರು ಇಟ್ಕೊಳ್ಳಿ. ಆಮೇಲೆ ಜಾಗದ ಹತ್ರ ಪೊಸಿಷನ್ ಇರಬೇಕು, ಸ್ವಾಧೀನದಲ್ಲಿ ಇರಬೇಕಾಗ್ತದೆ. ಈಗ ಅವರು 30-40 ವರ್ಷದಿಂದ ಬಿಟ್ಬಿಟ್ರು, ಈಗ ಯಾಕೆ ಒಂದು 1-2 ತಿಂಗಳಿಂದ ಬಂದ್ಬಿಟ್ಟು ಕಾಂಪೌಂಡ್ ಹಾಕ್ಬಿಟ್ರು. ಬಟ್ ಈಗ ತಗೊಂಡಿರೋರು ಏನಾಗಬೇಕು, ಬರ್ತಾರೆ ಜಾಗದ ಹತ್ರ ಹೊಡೆದು ಆಚೆ ಹಾಕ್ತಾರೆ. ಆಮೇಲೆ ಈ ವಿಚಾರ ಬಿಡ್ರಿ, ಆಯಿತು, ಇವಾಗ ನಾವೊಂದು 30 ಜನ, ಅವರೊಂದು 30 ಜನ, 60-70 ಜನ ಇಲ್ಲಿ ಜಾಗದ ಹತ್ರ ಗಲಾಟೆಗಳಾಗ್ತಿದೆ. ಇನ್ನೂ ಒಂದು ಕಡೆ ಬೇರೆ ಕಡೆ ಹೋದಾಗ ಏನಾಗುತ್ತೆ, ಇಲ್ಲೇ ಇಲ್ಲೇ ಒಂದು ಪಕ್ಕದಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ಯಾವುದಾದ್ರು ಚಿಕ್ಕಬಿದ್ರಕಲ್ ಕಡೆ ಅವರೊಂದು 100 ನಾವೊಂದು 100, ಅವನು MLA ಕಡೆಯಿಂದ ಫೋನು, ನಾವು MLA ಕಡೆಯಿಂದ ಫೋನು. ಬಟ್ ಗೆಲ್ಲೋದು ಯಾರು? ಕಾನೂನು ಏನು ಅನ್ಬೇಕು? ಹಂಗಾರೆ ಬರೀ ರೌಡಿಸಮೇ ಮಾಡೋದು. ಅವನು ಯಾರು? ಡೈರೆಕ್ಟ್ MLA, ನಾನು MLA, ನಮಗೆ ಗೊತ್ತಿಲ್ವಾ ಅಂತ ನಾವು, ಅವ್ರಿಗೆ ಗೊತ್ತಿಲ್ವಾ ಅಂತ ಅವರು. ಇದೇನಾಗುತ್ತೆ, ಮಾತಕ್ಕೆ ಮಾತು ಬೆಳೀತದೆ, ತಾಕತ್ತು ಪ್ರದರ್ಶನ ಆಗ್ತದೆ. ಆಮೇಲೆ ಅವರು ಹೊಡೆದಾಟ, ಇದು ಹೊಡೆದಾಟ. ಸಿವಿಲ್ ಸೂಟ್ಸಲ್ಲಿ ಏನಾಗುತ್ತೆ ಪಾಪ, ನಾನು ಎಲ್ಲ ಹೋಗ್ಬಿಡ್ಲಿ, ಈಗ ಅವ್ರಿಗಾರು ನ್ಯಾಯ ಸಿಗಬೇಕು, ಇಲ್ಲ ಇವ್ರಿಗಾನು ನ್ಯಾಯ ಸಿಗಬೇಕು. ಈಗ ಇಬ್ಬರಲ್ಲಿ ನ್ಯಾಯ ಸಿಗೋದು ಯಾರಿಗೆ ಹೇಳಿ? ಏನೋ ಪ್ರಶ್ನೆ ಕೇಳಿದ್ರೆ ಈಗ ನೀವು ಹೇಳಿದ್ರೆ ಅವಾಗಲೇ ಅವರು 100 ಜನ, ನಾವು 100 ಜನ, ಈಗ ತಾಕತ್ತಿದ್ದವನೇ ಗೆಲ್ಲೋದಾದ್ರೆ ಅಸಹಾಯಕನಿಗೆ ನ್ಯಾಯ ಎಲ್ಲಿದೆ? ಇಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ, ವಾಸ್ತವದಲ್ಲಿ ಸತ್ಯಾಂಶ ಏನು ಹೇಳಬೇಕು ಅಂದರೆ, ಸಿವಿಲ್ ಸೂಟ್ಸು ಒಂದು ಈ ವಾಸ್ತವದಲ್ಲಿ ಈ ಥರ ಮಾಡ್ಕೊಂಡು ಗೆದ್ದ ಅಷ್ಟೇ. ಕಾನೂನು ಏನನ್ನತ್ತೆ ಅಂದರೆ, ಈಗ ನೀವು ಕಾನೂನು ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ಜಾಗ ನಿಮ್ಮದಾಗಿದೆಯಾ, ನೀವು ಹೋಗಿ ಮನೆ ಕಟ್ಕೊಳ್ಳಿ, ಶೆಡ್ ಹಾಕ್ಕೊಳ್ಳಿ, ಯಾರನ್ನಾರು ಬಿಡಿ, GPA ಮಾಡಿಕೊಡಿ, SOA ಮಾಡಿಕೊಡಿ, MOA ಎಲ್ಲ ಇದೆ. ಅದೇ ಇರೋದು. ಅದಕ್ಕೆ ಗೂಂಡೆ ಆ್ಯಕ್ಟ್ ಆಗಂಟ ಬಿಡಲ್ಲ ನಾವು. ಅದು ಯಾರಾದರೂ ಆಗಿರ್ಬೋದು. ಕೆಲವೊಮ್ಮೆ ನೋಡ್ರಿ, ಈಗ ಮೊನ್ನೆ ನಮ್ಮ ಇದರಲ್ಲಿ ಜೇಡ್ರಳ್ಳಿ ಕೃಷ್ಣ ಮೇಲೆ FIR ಆಯಿತು. ಇದು ನೇರವಾಗಿ ಹೇಳುವಂಥದ್ದು. ಮುನಿಕೃಷ್ಣ ಮುನ್ರಾಜ್ ಇವರು ನಮ್ಮ ಯಾರು MLA ಅವ್ರ ಮೇಲೆ FIR ಆಯಿತು, ಎಲ್ಲ ಹೊಡೆದಾಕಿ. ವೇಲು ಮೇಲೆ FIR ಆಯಿತು, ಬಿಡೋದೇ ಇಲ್ಲ ನಾವು. ಆಮೇಲೆ ನಮಗೆ ನಮ್ಮ ಕಾನೂನುಬದ್ಧವಾಗಿದ್ದಾಗ ಆಪೋಸಿಟ್ ಬಂದಾಗ ಮಾತ್ರ ಎಲ್ಲ ನಂದೇ ಗೊತ್ತಲ್ಲ, ಎಲ್ಲ 15,000 20,000 ಕೋಟಿ ಇರೋರನ್ನೇ ಬಿಡಲ್ಲ ನಾನು. ಆಮೇಲೆ ಕಾನೂನು ಇಲ್ಲ ಅಂದ್ರೆ ನಾನು ಬರೋಲ್ಲ, ನಾನು ಎಡಗಾಲೂ ಇಡಲ್ಲ. ಕಾನೂನು ಏನಿದೆ ಆ ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು. ಇವರಿಬ್ಬರು ಸೈಡ್ ತೊಗೊಂಡಿದ್ದಾರೆ, ನ್ಯಾಯ ಕೊಡಿಸ್ಬೇಕು, ಬಂದಿದ್ದೀವಿ. ಆಮೇಲೆ ಏನಾಗತ್ತಂದರೆ ನೋಡಿ, ಈ ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಳ್ಳುವಾಗ ದಯಮಾಡಿ ಯೋಚನೆ ಮಾಡಿ ತೊಗೊಳ್ಳಿ. ಎಲ್ಲ ವಿಡಿಯೋದು ನಾನು ಹೇಳ್ತಾ ಇರೋದು ಚಾನಲ್ಗೆ, ನಾನು ನ್ಯೂಸ್ ಚಾನಲ್ಗಳಿಗೆ ಹೇಳ್ತಾ ಇರೋವಂಥದ್ದು ಪ್ರಸಾರ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ನೀವೇನಾದ್ರು ಮಾಡಿ ಆ ಸದ್ಯಕ್ಕೆ ಆ ಅಜ್ಜಿಗೆ ಈ ಸೈಟನ್ನು ಕೊಡಿಸೋ ತನಕನೂ ನೀವು ಕಮಿಷನರ್ ಆಗಿರ್ಬೋದು, ADGP ಆಗಿರ್ಬೋದು, ಮಿನಿಸ್ಟ್ರ್ ಲೆವೆಲ್ಗೆ ಹೋದ್ರೂ ಈ ಜಾಗವನ್ನು ಅವರು ಕೊಡಿಸೋ ಪ್ರಯತ್ನವನ್ನು ನೀವು ಮಾಡಿಸ್ಕೊಡಿ. ಓಕೆ, ಥ್ಯಾಂಕ್ ಯು.